Good morning, friends. Welcome to my class. This is Hanumesh, working as Assistant Professor in Chemistry, Government Degree College, Hindanur. I am here to discuss about BSc third semester chemistry syllabus of Gulbarga University, Kalaburgi. The question arises in your mind that whether it is important to discuss about the syllabus. Yes, definitely. In our life, whatever we are doing, it's better to plan before. So in the same way, here also we are going to discuss about the content in the syllabus which we are going to study in this semester. Dear friends, as I told you, ಜೀವನದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಪೂರ್ವ ಯೋಜನೆ ಇರಲೇಬೇಕು. ಈಗ ಒಂದು ಮನೆ ಕಟ್ತಾರೆ ಅಂದರೆ ಅದಕ್ಕೆ ಮೊದಲೇ ಪ್ಲ್ಯಾನ್ ಎಲ್ಲ ಹಾಕ್ಕೊಂಡಿರ್ತಾರೆ, ನಂತರ ಮನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಇವಾಗ ಥರ್ಡ್ ಸೆಮಿಸ್ಟರ್ ಅಥವಾ ಯಾವುದೇ ಸೆಮಿಸ್ಟರ್ಗೆ ಹೋಗ್ತಾ ಇದ್ದೀವಿ ಅಂದ ಕೂಡಲೇ ಈಗ ಸ್ಟಾರ್ಟ್ ಆಗ್ತಾ ಇದೆ ಕ್ಲಾಸ್ ಅಂದ ಕೂಡಲೇ ಮೊದಲು ಸಿಲೆಬಸ್ ಏನಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ತಾ ಹೋಗೋಣ ನಾವು. ಫಸ್ಟು ಈ ಒಂದು ಸ್ಲೈಡ್ದಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಇನ್ ದಿಸ್ ಸೆಮಿಸ್ಟರ್ ಫಾರ್ ಹೌ ಮಚ್ ಮಾರ್ಕ್ಸ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮಿನೇಷನ್ ಆ್ಯಂಡ್ ಹೌ ಮೆನಿ ಪೇಪರ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಸೆಮಿಸ್ಟರ್ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಸೊ ಸೆಕೆಂಡ್ ಇಯರ್ದಲ್ಲಿ ಈಗ ಥರ್ಡ್ ಸೆಮಿಸ್ಟರ್ ಮುಗಿದ ಮೇಲೆ ಫೋರ್ತ್ ಸೆಮಿಸ್ಟರ್ ಬರುತ್ತೆ. ಸೆಕೆಂಡ್ ಇಯರ್ದಲ್ಲಿ ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ದಲ್ಲಿ ನಿಮಗೆ 2 ಲ್ಯಾಂಗ್ವೇಜ್ ಇರುತ್ತೆ. ಇಂಗ್ಲೀಷ್ ಈಸ್ ಕಂಪಲ್ಸರಿ ಫಾರ್ BSc ಸ್ಟೂಡೆಂಟ್ಸ್. ಸೊ ಯು ಆರ್ ಗೋಯಿಂಗ್ ಟು ರೈಟ್ in the end of the semester, you are going to write the examination in the end of the semester for 80 marks and 20 marks will be internal. Internal marks will be based on your attendance, your class tests and your assignments correct time kottidiro illa anta, and also depends upon your internal exams which are going to which will be conducted in the semester. ಸೊ ಇವು 4ರ ಆಧಾರದ ಮೇಲೆ 20 ಮಾರ್ಕ್ಸ್ ನಮ್ಮಿಂದ ಕೊಡಲಾಗುತ್ತೆ ಇಂಟರ್ನಲ್. ಸೊ ಇನ್ ದ ಸೇಮ್ ವೇ ದ ಸೆಕೆಂಡ್ ಲ್ಯಾಂಗ್ವೇಜ್ ವಿಲ್ ಬಿ ಕನ್ನಡ ಆರ್ ಹಿಂದಿ. ಸೊ ಯಾವುದು ಚೂಸ್ ಮಾಡ್ಕೊಂಡಿರ್ತಾರೋ ನೀವು ಅದು ಕನ್ನಡ ಆರ್ ಹಿಂದಿ. ಇದು ಲ್ಯಾಂಗ್ವೇಜ್ 200 ಮಾರ್ಕ್ಸ್ಗೆ ಇರುತ್ತೆ. ಸೊ ಇನ್ನು DSc ಪೇಪರ್ಸು 3 ಇರುತ್ತೆ. ಕೋರ್ ಸಬ್ಜೆಕ್ಟ್ಸ್ ಇವು. PCM ಸ್ಟೂಡೆಂಟ್ಸ್ ಇದ್ದರೆ ಫಿಸಿಕ್ಸು, ಮ್ಯಾಥ್ಸು ಮತ್ತು ಕೆಮಿಸ್ಟ್ರಿ ಇರುತ್ತೆ. CUET ಇದ್ದರೆ ಕೆಮಿಸ್ಟ್ರಿ, ಬಾಟ್ನಿ ಆ್ಯಂಡ್ ಜಿಯಾಲಜಿ. PMCS ಇದ್ದರೆ ಫಿಸಿಕ್ಸು, ಮ್ಯಾಥ್ಸು, ಕಂಪ್ಯೂಟರ್ ಸೈನ್ಸ್. ಸೊ ಇದು ಥಿಯರಿ ಏನಿರುತ್ತಲ್ಲ, ಥಿಯರಿ ಪೇಪರು BSc 1 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ನ ಸೇಮ್ ಲ್ಯಾಂಗ್ವೇಜ್ ಯಾವ ರೀತಿಯಾಗಿ ಬರಿತಿದ್ರು ನೀವು 80 ಮಾರ್ಕ್ಸು ಸೆಮಿಸ್ಟರ್ ಎಂಡಲ್ಲಿ ಒಂದು ಎಕ್ಸಾಮ್ ಬರಿತೀರಿ, 20 ಮಾರ್ಕ್ಸು ಇಂಟರ್ನಲ್ಸು ನಮ್ಮಿಂದ ಕೊಡಲಾಗುತ್ತೆ. ಸೊ ಈ 3 ಕೋರ್ ಸಬ್ಜೆಕ್ಟ್ಸ್ ಇದೇ ರೀತಿ ಇರುತ್ತೆ. ಇದು 300 ಮಾರ್ಕ್ಸ್ ಆಯಿತು, ಟೋಟಲ್ 500. ಅದೇ ರೀತಿಯಾಗಿ ಈ ಕೋರ್ ಸಬ್ಜೆಕ್ಟ್ಸ್ ಏನಿದೆ DSc ಪೇಪರ್ಗೆ 3 ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ 50 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ಸ್ ಇರುತ್ತೆ. 40 ಮಾರ್ಕ್ಸ್ಗೆ ಸೆಮಿಸ್ಟರ್ ಎಂಡದಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ನ ಬರಿತೀರಿ, ನೀವು ಬರಿತೀರಿ, ಪೇಪರ್ನ ಬರಿತೀರ. ಸೊ ಆ 40 ಮಾರ್ಕ್ಸು ಅದರಲ್ಲಿ 5 ಮಾರ್ಕ್ಸ್ ವೈವಾ ಇರುತ್ತೆ, 5 ಮಾರ್ಕ್ಸು ನಿಮ್ಮ ಲ್ಯಾಬ್ ರೆಕಾರ್ಡಿಗೆ ಇರುತ್ತೆ, ಇನ್ನು 30 ಮಾರ್ಕ್ಸು ದ ಎಕ್ಸ್ಪೆರಿಮೆಂಟ್ ನಿಮ್ಗೆ ಯಾವ್ದು ಬಂದಿರುತ್ತೆ ಅದು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತೀರಿ, ಯಾವ ರೀತಿಯಾಗಿ ನಿಮಗೆ ರಿಸಲ್ಟ್ ಬಂದಿದೆ ಅನ್ನೋದಾದ ಮೇಲೆ 30 ಮಾರ್ಕ್ಸ್ ಕೊಡಲಾಗುತ್ತೆ. ಇನ್ನು 10 ಮಾರ್ಕ್ಸ್ ಇಂಟರ್ನಲ್, ಅಂದರೆ ನಾವು ಎಲ್ಲ ಲ್ಯಾಬ್ ಮುಗಿದ ತಕ್ಷಣ ಒಂದು ಇಂಟರ್ನಲ್ ಕಂಡಕ್ಟ್ ಮಾಡ್ತೀವಿ. ಸೊ ಈ 10 ಮಾರ್ಕ್ಸ್ ಯಾವ ರೀತಿಯಾಗಿ ಕೊಡ್ತೀವಿ ಅಂದರೆ, ನೀವು ರೆಗ್ಯುಲರ್ ಲ್ಯಾಬ್ಗೆ ಯಾವ ರೀತಿಯಾಗಿ ಅಟೆಂಡೆನ್ಸ್ ಇದೆ ನಿಮ್ಮದು, ಮತ್ತು ಲ್ಯಾಬ್ ಮುಗಿದ ತಕ್ಷಣ ಕೊನೆಯಲ್ಲಿ ಒಂದು ಇಂಟರ್ನಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಅಂದರೆ ಯಾವ್ಯಾವುದು ಎಕ್ಸ್ಪೆರಿಮೆಂಟ್ ನೀವು ಲ್ಯಾಬಲ್ಲಿ ಮಾಡಿದ್ವಿ ಅದರ ಆಧಾರದ ಮೇಲೆ ಅವುಗಳಿಗೆ ನಿಮಗೆ ಒಂದು ಪಿಕ್ ಆ್ಯಂಡ್ ಡೂ ಅಂತ ಚೀಟಿ ತೆಗೆದು ನಿಮ್ಗೆ ಯಾವ್ದು ಬರುತ್ತೋ ಆ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡ್ತಾರೆ ಲ್ಯಾಬಲ್ಲಿ. ಅದರಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರೆ 2 ಕೂಡಿ 10 ಮಾರ್ಕ್ಸ್ನ ಕೊಡಲಾಗುತ್ತೆ. ಸೊ
ಸೊ ಇದು 50 ಪ್ರತಿ ಕೋರ್ಸ್ ಸಬ್ಜೆಕ್ಟ್ 50 3 ಕೋರ್ಸ್ ಸಬ್ಜೆಕ್ಟ್ಸು 50 ಇಂಟು 3 150. ಸೊ 500 ಪ್ಲಸ್ 150 ಟೋಟಲ್ 650 ಮಾರ್ಕ್ಸ್ಗೆ ನೀವು ಈ ಒಂದು ಸೆಮಿಸ್ಟರ್ನಲ್ಲಿ 650 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರಿತೀರಿ. ಥಿಯರಿ ಅಂತೂ ವಾರಕ್ಕೆ 4 ಥಿಯರಿ ಇರುತ್ತೆ ನಿಮಗೆ. ಒಂದೊಂದು ಅಂದರೆ ಕೋರ್ಸ್ ಸಬ್ಜೆಕ್ಟ್ಸ್ದು ಲ್ಯಾಂಗ್ವೇಜ್ ಮೂರು ಇರುತ್ತೆ ಲ್ಯಾಂಗ್ವೇಜು. ಸೊ ಪ್ರಾಕ್ಟಿಕಲ್ಲು ವೀಕ್ಲಿ ಒಂದು ಪ್ರಾಕ್ಟಿಕಲ್ ಇರುತ್ತೆ 4 ಅವರ್ಸ್ದು. Dear friends, now we will discuss about complete syllabus of chemistry of 3rd semester. So this is for 60 lectures. ಅಂದರೆ 3-4 ತಿಂಗಳು ಏನಿರುತ್ತಲ್ಲ ಈ ಸೆಮಿಸ್ಟರ್ದಲ್ಲಿ 60 ಲೆಕ್ಚರ್ಸ್ ಇರುತ್ತೆ ಈ ಒಂದು ಸಿಲೆಬಸ್ ಕೆಮಿಸ್ಟ್ರಿದು. ಸೊ ಈ 60 ಲೆಕ್ಚರ್ಸ್ದಲ್ಲಿ we know that chemistry is divided into 3 parts, mainly organic chemistry, inorganic chemistry and physical chemistry. Organic chemistry is nothing but it is the branch of chemistry which deals with the study of carbon and its compounds. ಇಂಗಾಲ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರನ ನಾವು ಸಾವಯವ ರಸಾಯನ ಶಾಸ್ತ್ರ ಅಂತ ಹೇಳ್ತೀವಿ. ಸೊ ಬರೀ ಕಾರ್ಬನ್ ಇಂಗಾಲ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅದರದೇ ಒಂದು ಬ್ರ್ಯಾಂಚ್ ಬೇರೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು 24 ಲೆಕ್ಚರ್ಸ್ ಇದೆ ಈ ಒಂದು 3rd ಸೆಮಿಸ್ಟರ್ ಸಿಲೆಬಸ್ದಲ್ಲಿ. ನಿಮಗೆ 24 ಲೆಕ್ಚರ್ಸ್ ಇದೆ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ನಥಿಂಗ್ ಬಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್ ಅದರ್ ದ್ಯಾನ್ ಕಾರ್ಬನ್ನ ಬಿಟ್ಟು ಉಳಿದ ಎಲಿಮೆಂಟ್ಸ್ ಬಗ್ಗೆ ಮತ್ತು ಅದರ ಸಂಯುಕ್ತಗಳ ಬಗ್ಗೆ, ದ ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಬಗ್ಗೆ ಓದ್ತೀವಲ್ಲ ಅದನ್ನು ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅದು ನಿಮಗೆ ಈ ಒಂದು ಸಿಲೆಬಸ್ದಲ್ಲಿ 6 ಅವರ್ಸ್ಗಿದೆ. ಇನ್ನು ಫಿಸಿಕಲ್ ಕೆಮಿಸ್ಟ್ರಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನು ಅಂತ ನಾವು ಈಗ ಹೇಳಿದ್ವಲ್ಲ, ಆ ಕಾಂಪೌಂಡ್ಗಳ ಭೌತಿಕ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ಭಾಗ, ಶಾಖೆ, ಅದನ್ನು ನಾವು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಈ ಒಂದು ಸೆಮಿಸ್ಟರ್ದಲ್ಲಿ 60 ಲೆಕ್ಚರ್ಸ್ದಲ್ಲಿ 30 ಲೆಕ್ಚರ್ಸ್ ಫಿಸಿಕಲ್ ಕೆಮಿಸ್ಟ್ರಿ ಇದೆ. ಫಿಸಿಕಲ್ ಕೆಮಿಸ್ಟ್ರಿ ಅಂದರೆ ಏನು, ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ ಅದರ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡೋದು. ಫಿಸಿಕಲ್ ಕೆಮಿಸ್ಟ್ರಿ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡೋದು. ಅದು ಎದರದ್ದು, ಕೆಮಿಕಲ್ ಕಾಂಪೌಂಡ್ಸ್ದು. ಯಾವ ಕೆಮಿಕಲ್, ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ ಕಾಂಪೌಂಡ್ಸ್. ಓಕೆ, ಸೊ ಈ ಫಿಸಿಕಲ್ ಕೆಮಿಸ್ಟ್ರಿದು 30 ಅವರ್ಸ್ ಇದೆ, 30 ಲೆಕ್ಚರ್ಸ್ ಇದೆ ಈ ಸಿಲೆಬಸ್ದಲ್ಲಿ. ಅದರಲ್ಲಿ ಏನೇನು ಒಂದು ಚಾಪ್ಟರ್ಗಳನ್ನು ಕವರ್ ಮಾಡಿದ್ದಾರೆ ಈ ಒಂದು ಸಿಲೆಬಸ್ದಲ್ಲಿ ಅನ್ನೋದನ್ನು ನೋಡೋಣ. ಸೊ ಸೊಲ್ಯೂಷನ್ಸು 8 ಅವರ್ಸ್ಗಿದೆ. ಸೊಲ್ಯೂಷನ್ಸ್ ಚಾಪ್ಟರ್ ನೀವು ಆಲ್ರೆಡಿ 2nd PUCದಲ್ಲಿ ಓದಿದ್ರೆ ಸೊಲ್ಯೂಷನ್ಸ್ ಅಂದರೆ ಏನು, ವಾಟ್ ಆರ್ ದ ಟೈಪ್ಸ್ ಆಫ್ ಸೊಲ್ಯೂಷನ್ಸ್, ಬೈನರಿ ಸೊಲ್ಯೂಷನ್ ಅಂದರೆ ಏನು, how concentration of the solutions can be measured, Raoult's law ಅಂದರೆ ಏನು, ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂದರೆ ಏನು, ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂದರೆ ಏನು, ಇದೆಲ್ಲ ಓದಿದ್ದೀರ. ಸೊ ಈ ಒಂದು ಸೆಮಿಸ್ಟರ್ದಲ್ಲಿ ಅದರ ಮುಂದುವರಿದ ಭಾಗ ಅಂದರೆ ಹೆಚ್ಚಿನ ಅಭ್ಯಾಸವನ್ನು ಈ ಒಂದು ಸೆಮಿಸ್ಟರ್ದಲ್ಲಿ ಮಾಡ್ತಾಯಿದ್ದಾರೆ. ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸು, Raoult's law, ಡಿವಿಯೇಷನ್ ಆಫ್ Raoult's law, ನಾನ್ ಐಡಿಯಲ್ ಸೊಲ್ಯೂಷನ್ಸು, ವ್ಯಾಪರ್ ಪ್ರೆಷರ್ ಕಾಂಪೋಸಿಷನ್ ಆ್ಯಂಡ್ ಟೆಂಪ್ರೇಚರ್ ಕಾಂಪೋಸಿಷನ್ ಕರ್ವ್ಸ್ ಆಫ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಡಿಸ್ಟಿಲೇಷನ್ ಅಂದರೆ ಏನಂತ ನಿಮ್ಗೆ ಗೊತ್ತಿದೆ. ಲೀವರ್ಸ್ ರೂಲು, ಅಜಿಯೋಟ್ರೋಪ್ಸು, ಇದೆಲ್ಲ ಅಧ್ಯಯನ ಮಾಡ್ತಾ ಹೋಗ್ತೀವಿ. ನೀವು ಅಜಿಯೋಟ್ರೋಪ್ಸ್ ಬಗ್ಗೆ ಓದಿದರೆ ಸ್ವಲ್ಪ ಮಟ್ಟಿಗೆ. ಡಿಸ್ಟಿಲೇಷನ್ ಆಫ್ ಸೊಲ್ಯೂಷನ್ಸ್ ಓದಿದ್ರು ಇಲ್ಲೂ ಓದಿದ್ದೀವಿ. ಸೊ ಮತ್ತು ಅದನ್ನು ಬಿಟ್ಟು ಸೊಲ್ಯೂಷನ್ಸ್ ಅಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಬಿಟ್ಟು ಹೋಮೋಜಿನಿಯಸ್ ಮಿಕ್ಸ್ಚರ್ ಬಿಟ್ಟು ನಾವು ಪಾರ್ಷಿಯಲ್ ಮಿಸಿಬಿಲಿಟಿ ಆಫ್ ಲಿಕ್ವಿಡ್ಸ್ ಬಗ್ಗೆ ಕೂಡ ಈ ಒಂದು ಸೊಲ್ಯೂಷನ್ಸ್ ಚಾಪ್ಟರ್ದಲ್ಲಿ ಓದ್ತೀವಿ ಈ ಒಂದು ಸೆಮಿಸ್ಟರ್ದಲ್ಲಿ. ಇದು 8. ನಂತರ ಫೇಸ್ ಇಕ್ವಿಲಿಬ್ರಿಯಮ್ ಕೂಡ 8 ಲೆಕ್ಚರ್ಸ್ಗಿದೆ. ಫೇಸಸ್ ಈಸ್ ನಥಿಂಗ್ ಬಟ್ ಸಾಲಿಡ್ ಫೇಸ್, ಲಿಕ್ವಿಡ್ ಫೇಸ್, ಗ್ಯಾಸಿಯಸ್ ಫೇಸ್. ಅಂದರೆ ಒಂದು ಕಾಂಪೌಂಡ್ ಇಟ್ ಕ್ಯಾನ್ ಕನ್ವರ್ಟ್, ಸಾಲಿಡ್ ಕ್ಯಾನ್ ಕನ್ವರ್ಟ್ ಇಂಟು ಲಿಕ್ವಿಡ್, ಲಿಕ್ವಿಡ್ ಕ್ಯಾನ್ ಕನ್ವರ್ಟ್ ಇಂಟು ಗ್ಯಾಸ್.
ಸೊ ಹೌ ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪ್ರೇಚರು, ಬೇರೆ 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 ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಈ ಒಂದು ಸೆಮಿಸ್ಟರ್ದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಬೌಟ್ ದ ಫೇಸ್ ಇಕ್ವಿಲಿಬ್ರಿಯಮ್. ಸೊ ದಿಸ್ ಈಸ್ ಆಲ್ಸೋ ಫಾರ್ 8 ಲೆಕ್ಚರ್ಸ್. ಆ್ಯಂಡ್ ಕಂಡಕ್ಟೆನ್ಸ್ ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ, ಕಂಡಕ್ಟೆನ್ಸು ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿನೂ ಕೂಡ ಈ ಒಂದು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಅಧ್ಯಯನ ಮಾಡ್ತೀವಿ. ಕಂಡಕ್ಟೆನ್ಸ್ ಆಲ್ರೆಡಿ ಓದಿರಿ ನೀವು. ಕಂಡಕ್ಟರ್ಸ್ ಅಂದರೆ ಏನು, ಇನ್ಸುಲೇಟರ್ಸ್ ಅಂದರೆ ಏನು, ಸೆಮಿ ಕಂಡಕ್ಟರ್ಸ್ ಅಂದರೆ ಏನು, ವಾಟ್ ಆರ್ ದ ಟೈಪ್ಸ್ ಆಫ್ ಕಂಡಕ್ಟರ್ಸ್. ಸೊ ಆ್ಯಂಡ್ ಎಲ್ಲ ಓದಿದಿರ. ಸೊ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್, ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್, ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಆ್ಯಂಡ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಬಗ್ಗೆ ಕೂಡ ಓದಿದಿರ. ಸೊ ಅದನ್ನು ಬಿಟ್ಟು ಕೊಲ್ರೆಸ್ಟ್ ಲ್ಯಾಬ್ ಬಗ್ಗೆ ಕೂಡ ಓದಿರ. ಸೊ ನೆಕ್ಸ್ಟ್ ಅದರ ಮುಂದುವರಿದ ಇಕ್ವಿಲೆಂಟ್ ಕಂಡಕ್ಟಿವಿಟಿ, ಮಾಲರ್ ಕಂಡಕ್ಟಿವಿಟಿ ಎಲ್ಲ ಓದಿರ. ಸೊ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಸ್ಟಡಿ ಲಿಟಲ್ ಮೋರ್ ಇನ್ ದಿಸ್ ಸೆಮಿಸ್ಟರ್. ಸೊ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ ಬಗ್ಗೆ ಕೂಡ ನಾವು ಈ ಒಂದು ಸೆಮಿಸ್ಟರ್ದಲ್ಲಿ ಓದ್ತಾ ಹೋಗ್ತೀವಿ. ಸೊ ಕಂಡಕ್ಟೆನ್ಸು ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ ಕೂಡಿ 14 ಅವರ್ಸ್ ಲೆಕ್ಚರ್ಸ್ಗಿದೆ. ಟೋಟಲ್ 30 ಅವರ್ಸ್ ಆಯಿತು ಫಿಸಿಕಲ್ ಕೆಮಿಸ್ಟ್ರಿ ಇಲ್ಲಿಗೆ. ಸೊ ನಂತರ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ನಾವು ಆಲ್ರೆಡಿ ಹೇಳಿದ ಹಾಗೆ ದಿಸ್ ಈಸ್ ಆಫ್ 6 ಲೆಕ್ಚರ್ಸ್. ದಿಸ್ ಈಸ್ ಫಾರ್ 6 ಲೆಕ್ಚರ್ಸ್. ಅದರಲ್ಲಿ ನಮಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಈ ಒಂದು ಸೆಮಿಸ್ಟರ್ದಲ್ಲಿ. ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ಎರಡೇ ಓದೋದು, ಒಂದು ಕಾಂಪೌಂಡ್ಸ್ ಆಫ್ ಬೋರಾನು ಮತ್ತು ಕಾಂಪೌಂಡ್ಸ್ ಆಫ್ ಹ್ಯಾಲೋಜನ್ನು. ಕಾಂಪೌಂಡ್ಸ್ ಆಫ್ ಬೋರಾನ್ದಲ್ಲಿ ಏನು ಡಿಸ್ಕಸ್ ಮಾಡಬೇಕು ನಾವು ಅಂದರೆ ಪ್ರಿಪ್ರೇಷನ್, ಪ್ರಾಪರ್ಟೀಸ್, ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್ ಆಫ್ ಬೋರಾಜೋಲ್ ಆ್ಯಂಡ್ ಡೈಬೋರಿನ್, ಇವೆರಡು ಕಾಂಪೌಂಡ್ ಬಗ್ಗೆ. ಬೋರಾಜೋಲು ಮತ್ತು ಡೈಬೋರಿನ್ನ ಪ್ರಿಪ್ರೇಷನ್ ಯಾವ ರೀತಿಯಾಗಿ ಮಾಡ್ತಾರೆ ಮತ್ತು ಅವುಗಳ ಪ್ರಾಪರ್ಟೀಸ್ ಏನು, ಕಾಂಪೌಂಡ್ಸ್ ಪ್ರಾಪರ್ಟಿ ಏನು, ಮತ್ತು ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಮತ್ತು ಅದರ ಉಪಯೋಗ ಏನು ಅನ್ನೋದನ್ನು ನಾವು ಈ ಒಂದು ಲೆಕ್ಚರ್ದಲ್ಲಿ, ಈ ಒಂದು ಸಿಲೆಬಸ್ದಲ್ಲಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿಯಾಗಿ ಹ್ಯಾಲೋಜನ್ಸಲ್ಲಿ ಕೂಡ ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸು ಮತ್ತು ಸೀಡೋ ಹ್ಯಾಲೋಜನ್ ಕಾಂಪೌಂಡ್ಸ್ ಬಗ್ಗೆ ಗೊತ್ತಿದೆ. ಸೇಮ್ ಅಲ್ಲಿ ಕೂಡ ಪ್ರಿಪ್ರೇಷನ್, ಪ್ರಾಪರ್ಟೀಸ್, ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್ ಆಫ್ ದಿಸ್ ಇಂಟರ್ ಹ್ಯಾಲೋಜನ್ಸ್ ಆ್ಯಂಡ್ ಸೀಡೋ ಹ್ಯಾಲೋಜನ್. ದೆನ್ ಇಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ 24 ಅವರ್ಸ್ ಇದೆ. ಇದು ಟೋಟಲ್ಲು 24 ಲೆಕ್ಚರ್ಸ್ ಇರುತ್ತೆ. ಸೊ ಇಲ್ಲಿ 6 ಅವರ್ಸ್ಗೆ ಅಮೈನ್ಸು ಮತ್ತು ಡೈಅಜೋನಿಯಂ ಸಾಲ್ಟ್ಸ್ ಇದೆ. 6 ಅವರ್ಸ್ ಅಂದರೆ ಇನ್ನು 18 ಅವರ್ಸ್ ಉಳಿತು ನಮಗೆ. ಸೊ ಅಮೈನ್ಸು, ಡೈಅಜೋನಿಯಂ ಸಾಲ್ಟ್ಸ್ ಕಂಪ್ಲೀಟಾಗಿ ನೀವು ಸೆಕೆಂಡ್ PUCದಲ್ಲಿ ಇದೆಲ್ಲ ಓದಿದಿರಿ. ಓದಲಾರ್ದು ಏನು ಇದರಲ್ಲಿ ಅಂದರೆ ಆಫ್ಮನ್ ವರ್ಸಸ್ ಸೇಡ್ಜೆಫ್ಸ್ ಎಲಿಮಿನೇಷನ್ ಓದಿಲ್ಲ ಅಂದ್ಕೊಂಡಿದ್ದೀನಿ. ಉಳಿದಿದ್ದೆಲ್ಲದನ್ನು ಕೂಡ ನೀವು ಸೆಕೆಂಡ್ PUCದಲ್ಲಿ ಓದಿದಿರಿ. ಆದರೂ ಕೂಡ ಇಟ್ಸ್ ಅವರ್ ಡ್ಯೂಟಿ ಟು ಡಿಸ್ಕಸ್. ಡೆಫಿನೆಟ್ಲಿ ವಿ ವಿಲ್ ಡಿಸ್ಕಸ್ ಕಂಪ್ಲೀಟ್ಲಿ ಅಬೌಟ್ ದಿಸ್ ಅಮೈನ್ಸ್ ಆ್ಯಂಡ್ ಡೈಅಜೋನಿಯಂ ಸಾಲ್ಟ್ಸ್. ದಿಸ್ ಈಸ್ ಫಾರ್ 6. ಸೊ ಆ್ಯಂಡ್ ನೆಕ್ಸ್ಟ್ 10 ಅವರ್ಸ್ಗೆ ನಿಮಗೆ ಅಮಿನೋ ಆ್ಯಸಿಡ್ಸ್, ಪೆಪ್ಟೈಡ್ಸ್ ಆ್ಯಂಡ್ ಪ್ರೋಟೀನ್ಸ್. ಸೊ ಆಲ್ರೆಡಿ ಬಯೋಮಾಲಿಕ್ಯೂಲ್ಸ್ದಲ್ಲಿ ನೀವು ಅಮಿನೋ ಆ್ಯಸಿಡ್ಸ್ ಬಗ್ಗೆ, ಪ್ರೋಟೀನ್ಸ್ ಬಗ್ಗೆ ಓದಿದಿರಿ. ಸೊ ಹಿಯರ್ ಆಲ್ಸೋ ನಾ ಆಗಲೇ ಹೇಳ್ತಾ ಇದ್ದೀನಲ್ಲ. ಸೊ ವಾಟ್ ಎವರ್ ಯು ಸ್ಟಡಿಡ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್, ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ನಿಮಗೆ ಬೇಸಿಕ್ಸ್ ಬೇಕು, ಕೆಲವು ಬೇಸಿಕ್ಸ್ ಬೇಕು. ಸೊ ಇಲ್ಲಿ ಬೇಸಿಕ್ಸ್ನ ಹೇಳ್ತಾ ಕೂತ್ರೆ ಸೊ ನಾವು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಬೇಸಿಕ್ಸ್ ಇದ್ದರೆ ಸೊ ನಮ್ಮ ಹುಡುಗರಿಗೆ ಗೊತ್ತಿದೆ ಅಂತ ನಾವು ಮುಂದಕ್ಕೆ ಹೋಗ್ಬೋದು. ಸೊ ಅದಕ್ಕೆ ಅಮಿನೋ ಆ್ಯಸಿಡ್ಸ್ ಅಂದರೆ ಪ್ರೋಟೀನ್ಸ್ ಯಾವ ರೀತಿಯಾಗಿ ಆಗಿರ್ತವೆ, ಸೊ ಟೈಪ್ಸ್ ಆಫ್ ಅಮಿನೋ ಆ್ಯಸಿಡ್ಸು, ಟೈಪ್ಸ್ ಆಫ್ ಪ್ರೋಟೀನ್ಸು, ಸೊ ಇದೆಲ್ಲ ಓದ್ಕೊಂಡು ಬನ್ನಿ. ಸೊ ಇಲ್ಲಿ ಕೂಡ ಅಮಿನೋ ಆ್ಯಸಿಡ್ಸ್ ಪ್ರಿಪ್ರೇಷನ್, ಸಿಂಥಸಿಸ್, ಸ್ಟ್ರಕ್ಕರ್ ಸಿಂಥಸಿಸ್ ಯೂಸಿಂಗ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಇದೆ. ಸೊ ಮತ್ತು ಓವರ್ವ್ಯೂ ಆಫ್ ಪ್ರೈಮರಿ, ಸೆಕೆಂಡ್ರಿ, ಟೆರ್ಷರಿ ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಆಲ್ರೆಡಿ ಈ ಸೆಕೆಂಡ್ PUCದಲ್ಲಿ ಓದಿದ್ರಲ್ಲ. ಸೊ ಮತ್ತೆ ಓದೋಣ. ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪೆಪ್ಟೈಡ್ ಬೈ ಡಿಗ್ರೇಡೇಷನ್, ಎಡ್ಮಂಡ್ ಡಿಗ್ರೇಡೇಷನ್ನು. ಸೊ ಇದೆಲ್ಲ ಇದೆ. ಸೊ ಇದು 10 ಅವರ್ಗಿದೆ. ನಾವು ಇದನ್ನು ಕೂಡ ಓದಿ. ಸೊ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್, ಇದನ್ನು ಕೂಡ ನೀವು ಬಯೋಮಾಲಿಕ್ಯೂಲ್ಸಲ್ಲಿ ಓದಿದ್ದೀರಾ. ಕ್ಲಾಸಿಫಿಕೇಷನ್ ಆಲ್ರೆಡಿ ಓದಿರಿ, ಜನರಲ್ ಪ್ರಾಪರ್ಟೀಸ್ ಓದಿರಿ, ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್, ಓಪನ್ ಆ್ಯಂಡ್ ಸೈಕ್ಲಿಕ್ ಸ್ಟ್ರಕ್ಚರ್ ಕೂಡ ನಿಮಗೆ ಬರಲಿಕ್ಕೆ ಬರುತ್ತೆ. ಡಿಟರ್ಮಿನೇಷನ್ ಆಫ್ ಕಾನ್ಫಿಗರೇಷನ್ ಆಫ್ ಮೊನೊಸ್ಯಾಕರೈಡ್ಸ್, ಅಬ್ಸಲ್ಯೂಟ್ ಕಾನ್ಫಿಗರೇಷನ್, ಇವೆಲ್ಲ ಓದಿಲ್ಲ ಅನಿಸುತ್ತೆ ಈ ಕ್ಲಾಸಲ್ಲಿ. ಮುಂದಿನ ಅದೇ ಹೇಳ್ತಾ ಇದ್ದಿಲ್ಲ, ನೀವು ಬೇಸಿಕ್ಸ್ನ ಓದ್ಕೊಂಡು ಬನ್ನಿ ಈ ಕ್ಲಾಸಲ್ಲಿ. ಸೊ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇದೇನು ಅಂತ ಗೊತ್ತಿದ್ರೆ ಅಗೈನ್ ಯು ಹ್ಯಾವ್ ಟು ಗೋ ಟು ಯುವರ್ ಬೇಸಿಕ್ಸ್ ಅಂತ ಆಗುತ್ತೆ. ಇದು ಬೇಸಿಕ್ಸ್ ಬಗ್ಗೆ ಒಂದು ಕಮ್ಯಾಂಡ್ ಇರಲಿ, ನಿಮಗೆ ಒಂದು ಗ್ರಿಪ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಫಾರ್ 8 ಅವರ್ಸ್.
ಸೊ ಇದು ಕೆಮಿಸ್ಟ್ರಿ ಸಿಲೆಬಸ್ ಆಗಿರುತ್ತೆ ಈ 3rd ಸೆಮಿಸ್ಟರ್ದು. ಸೊ ಇಲ್ಲಿ ಇಷ್ಟು ಸ್ಟಡಿ ಮಾಡಿದರೆ ಈ ಸೆಮಿಸ್ಟರ್ ಸಿಲೆಬಸ್ ಮುಗಿಯುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕೋಆಪರೇಟಿಂಗ್.